ಇಂದಿನ ಭೌತಶಾಸ್ತ್ರ ತರಗತಿಗೆ ತಮಗೆಲ್ಲ ಸ್ವಾಗತ. ಒಂದು ವಸ್ತುವು ಮೇಲಿನಿಂದ ಬಿದ್ದಾಗ ಭೂಮಿಯ ಕಡೆಗೆ ಏಕೆ ಬೀಳುತ್ತದೆ? ಭೂಮಿಯ ಗುರುತ್ವ ಬಲದಿಂದ. ಸೌರಮಂಡಲದ ಗ್ರಹಗಳು ಸೂರ್ಯನ ಸುತ್ತಲೇ ಏಕೆ ತಿರುಗುತ್ತದೆ? ಸೂರ್ಯ ಮತ್ತು ಗ್ರಹಗಳ ನಡುವಿನ ಗುರುತ್ವ ಬಲದಿಂದ. ಮೊಟ್ಟ ಮೊದಲಿಗೆ ಗುರುತ್ವ ನಿಯಮವನ್ನು ಕಂಡುಹಿಡಿದವರು ಸರ್ ಐಸಾಕ್ ನ್ಯೂಟನ್ ರವರು. ಈ ತರಗತಿಯಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ತಿಳಿಯೋಣ. ವಿಶ್ವದ ಪ್ರತಿಯೊಂದು ವಸ್ತುವು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ. ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರ ಅನುಪಾತದಲ್ಲಿರುತ್ತದೆ. ಈಗ ಗಣಿತೀಯ ಸೂತ್ರವನ್ನು ತಿಳಿಯೋಣ. F=g*m*m/d². ಇದು ಗುರುತ್ವ ನಿಯಮದ ಗಣಿತೀಯ ಸೂತ್ರವಾಗಿದೆ. ಈ ಗಣಿತೀಯ ಸೂತ್ರವನ್ನು ಪಡೆಯುವುದು ಹೇಗೆ? ಎ ಮತ್ತು ಬಿ ಎರಡು ವಸ್ತುಗಳನ್ನು ಪರಿಗಣಿಸೋಣ. ಎನ ದ್ರವ್ಯರಾಶಿ m ಆಗಿರಲಿ ಮತ್ತು ಬಿನ ದ್ರವ್ಯರಾಶಿ m ಆಗಿರಲಿ. ಇವುಗಳ ನಡುವಿನ ಅಂತರವು d ಆಗಿರಲಿ. ಈ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು F ಆಗಿರಲಿ. ವಿಶ್ವವ್ಯಾಪಿ ಗುರುತ್ವ ನಿಯಮದ ಆಧಾರದ ಮೇಲೆ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಆದ್ದರಿಂದ F ನೇರಾನುಪಾತ m*m ಹಾಗೂ ಬಲವು ವಸ್ತುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಅಂದರೆ F ನೇರಾನುಪಾತ 1/d². ಈ ಎರಡು ಸಮೀಕರಣಗಳನ್ನು ಸಂಯೋಜಿಸಿದಾಗ F ನೇರಾನುಪಾತ m*m/d² ಅಥವಾ F=g*m*m/d² ಆಗುತ್ತದೆ. ಇಲ್ಲಿ g ಎಂಬುದು ಗುರುತ್ವ ಸ್ಥಿರಾಂಕವಾಗಿದೆ. ಗುರುತ್ವ ಸ್ಥಿರಾಂಕಕ್ಕೆ ಗಣಿತೀಯ ಸೂತ್ರ F=g*m*m/d². ಈ ಸೂತ್ರದಿಂದ F*(d²)g*m*m. g F*(d²)m*m ಎಂದು ತಿಳಿಯಿತು. ಈಗ ಜಿನ ಅಂತರರಾಷ್ಟ್ರೀಯ ಏಕಮಾನ ಯಾವುದೆಂದು ತಿಳಿಯೋಣ. g F*(d²)m*m. ಈ ಸೂತ್ರದಲ್ಲಿ ದ್ರವ್ಯರಾಶಿ, ಬಲ ಮತ್ತು ದೂರದ SI ಯೂನಿಟ್ಗಳನ್ನು ಆದೇಶಿಸಿದಾಗ Nm²/kg² ದೊರೆಯುತ್ತದೆ. ಹೆನ್ರಿ ಕ್ಯಾವೆಂಡಿಷ್ ರವರು ಸೂಕ್ಷ್ಮ ತ್ರಾಸವನ್ನು ಬಳಸುವುದರ ಮೂಲಕ ಗುರುತ್ವ ಸ್ಥಿರಾಂಕ ಜಿನ ಬೆಲೆಯನ್ನು ಕಂಡುಹಿಡಿದರು. ಜಿನ ಒಪ್ಪಿತ ಮೌಲ್ಯವು g=6.673 × 10⁻⁻11 Nm²/kg² ಆಗುತ್ತದೆ. ನಾವು ಈ ತರಗತಿಯಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮ, ಅಂತಾರಾಷ್ಟ್ರೀಯ ಏಕಮಾನ ಮತ್ತು ಸ್ಥಿರಾಂಕದ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದಗಳು.